ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ನಿನ್ನೆ ತಾನೇ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದಾರೆ. ಬಹುತೇಕ ಜನ ನೀವು ನೋಡಿರ್ತೀರ ಅಂತ ಭಾವಿಸ್ಕೊತೀನಿ. ನಮ್ಮ ಮುಂದೆ ಒಂದಿಷ್ಟು ಪ್ರಶ್ನೆಗಳಿದ್ದು ಏನಂದ್ರ ಗಣಿತ, ವಿಜ್ಞಾನ, ಸಮಾಜ ಮೂರು ವಿಷಯಗಳು ಸೇರಿ ಒಂದು ಪತ್ರಿಕೆ ಅಂತ ಹೇಳಿದ್ವಿ. ಆ ಮೂರು ವಿಷಯಗಳ ಪ್ರಶ್ನೆ ಪತ್ರಿಕೆಗಳು ಬೇರೆ ಬೇರೆ ಇರ್ತವೋ ಅಥವಾ ಎಲ್ಲ ಮಿಕ್ಸ್ ಇರ್ತೈತೋ ಅಂತೇಳಿ ಒಂದು ಪ್ರಶ್ನೆ ಇತ್ತು. ಇದೀಗ ಅದಕ್ಕೆ ಉತ್ತರ ಸಿಕ್ಕಿದೆ. ಗಣಿತ, ವಿಜ್ಞಾನ, ಸಮಾಜ ಮೂರು ವಿಷಯಗಳು ಸೇರಿ ಒಂದೇ ಒಂದು ಪ್ರಶ್ನೆ ಪತ್ರಿಕೆ ಇರ್ತೈತಿ. 1ರಿಂದ 40 ಪ್ರಶ್ನೆಗಳು ಗಣಿತ ವಿಷಯದ ಪ್ರಶ್ನೆಗಳಾಗಿರ್ತವು. 41ರಿಂದ 80 ಪ್ರಶ್ನೆಗಳು ವಿಜ್ಞಾನ ವಿಷಯದ ಬಹು ಆಯ್ಕೆ ಪ್ರಶ್ನೆಗಳಾಗಿರ್ತವು. 81ರಿಂದ 120 ಪ್ರಶ್ನೆಗಳು ಏನಾಗಿರ್ತಾವ ಅಂದ್ರ ಸಮಾಜ ವಿಜ್ಞಾನದ ಪ್ರಶ್ನೆಗಳಾಗಿರ್ತವು. ಆದ್ದರಿಂದ ಒಂದೇ ಒಂದು ಪ್ರಶ್ನೆ ಪತ್ರಿಕೆ ಇರ್ತೈತಿ, ಮೂರು ವಿಷಯ ಸೇರಿರ್ತೈತಿ. ಇದು ಒಂದು ಪಾಯಿಂಟ್. ನೆಕ್ಸ್ಟ್ OMR ಏನಿರ್ತೈತಲ್ಲ, ಪ್ರತಿ ವಿಷಯಕ್ಕೂ ಬೇರೆ ಬೇರೆ ಇರ್ತೈತಿ. ಗಣಿತಕ್ಕೆ ಒಂದು OMR ಇರ್ತೈತಿ, ನೆಕ್ಸ್ಟ್ ವಿಜ್ಞಾನಕ್ಕೊಂದು OMR ಇರ್ತೈತಿ, ನೆಕ್ಸ್ಟ್ ಸಮಾಜ ವಿಜ್ಞಾನಕ್ಕೊಂದು OMR ಇರ್ತೈತಿ. ಅದಕ್ಕೆ ಬೇರೆ ಬೇರೆ ಕಲರ್ ಕೂಡ ಕೊಟ್ಟಿದ್ದಾರೆ. ನೀವು ಬಹಳ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಇಲ್ಲಿ OMR ಸೀಟಿನ ಕಲರ್ ಯಾವ್ದು ಇರ್ತೈತಲ್ಲ ಅದೇ ಕಲರ್ ಅಲ್ಲಿ 1ರಿಂದ 40 ಪ್ರಶ್ನೆಗಳ ಕಲರ್ ಇರ್ತೈತಿ, ಪಿಂಕ್ ಕಲರ್, ಅದು ಗಣಿತ. ಆ ತರ ಇನ್ನೂ ಕೂಡ ಹೆಚ್ಚಿನ ಮಾಹಿತಿಯನ್ನು ನಾವು OMR ಸೀಟ್ ಬಗ್ಗೆ ಒಂದು ವಿಡಿಯೋ ಮಾಡೋರಿದ್ದೇವೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು OMR ಬಗ್ಗೆ ತಿಳಿಸ್ಕೊಡ್ತೇವೆ. ಸದ್ಯಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ ಬಗ್ಗೆ, ಮಾದರಿ ಪ್ರಶ್ನೆ ಪತ್ರಿಕೆ ಬಹಳ ಚೆನ್ನಾಗಿರೋ, ವೆಲ್ ಬ್ಯಾಲೆನ್ಸ್ಡ್, ಬಹಳ ಸಮತೋಲಿತವಾದಂತಹ ಪ್ರಶ್ನೆ ಪತ್ರಿಕೆಯನ್ನ ಮಂಡಳಿಯವರು ತಯಾರಿಸಿದ್ದಾರೆ. ಯಾಕಂದ್ರೆ ಅಲ್ಲಿ ಈಸಿ ಇರುವಂತ ಪ್ರಶ್ನೆಗಳಿದಾವು, ನೇರ ಪ್ರಶ್ನೆಗಳಿದಾವು, ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುವಂತ ಪ್ರಶ್ನೆಗಳಿದಾವು, ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಿರುವಂತ ಮಕ್ಕಳಿಗೆ ಅವ್ರು ಮಾತ್ರ ಬಿಡಿಸುವಂತ ಪ್ರಶ್ನೆಗಳಿದಾವು. ಹಾಗಾಗಿ ಎಲ್ಲರೂ ಪಾಸ್ ಆಗಲೇಬಹುದಾದಂತ ಪ್ರಶ್ನೆ ಪತ್ರಿಕೆ ಬಹಳ ಚೆನ್ನಾಗಿದೆ. ಈ 40 ಪ್ರಶ್ನೆ ಬಿಡಿಸ್ತಾ ಆದ್ಮೇಲೆ ಡೆಫಿನೆಟ್ ಆಗಿ ನಿಮಗೆ ಅನಿಸುತ್ತೆ ಎಷ್ಟು ಚೆನ್ನಾಗೈತಲ್ಲ ಇದು ಕ್ವಶನ್ ಪೇಪರ್, ಎಲ್ಲರೂ ನಾವು ಪಾಸ್ ಆಗ್ಬೋದು ಅಂತೇಳಿ. ಹಾಗಾಗಿ ಬಹಳ ಚೆನ್ನಾಗಿರೋ ಪ್ರಶ್ನೆ ಪತ್ರಿಕೆ ಐತಿ. ಇದೇ ತರ ನಿಮ್ಗೆ ಜುಲೈ 3ನೇ ವಾರದಲ್ಲಿ ನಡೆಯುವಂತ ಪರೀಕ್ಷೆಯಲ್ಲಿ ಕೂಡ ಇದೇ ತರ ಪ್ರಶ್ನೆ ಪತ್ರಿಕೆ ಇರ್ತೈತಿ. ಇನ್ನೂ ಕೂಡ ಸ್ವಲ್ಪ ಕ್ಲಿಷ್ಟತೆ ಕಡಿಮೆ ಮಾಡಿದ್ರು ಮಾಡಬಹುದು, ಇದಕ್ಕಿಂತ ಡಿಫಿಕಲ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಪಾಸ್ ಆಗ್ತೀರಿ, ಎಲ್ಲರೂ ಚೆನ್ನಾಗಿ ಸ್ಕೋರ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. 40 ಪ್ರಶ್ನೆಗಳು ಬಿಡಿಸಿ ಆದ್ಮೇಲೆ ನಿಮ್ಗೆ ಚೆನ್ನಾಗಿ ಒಂದು ಕಾನ್ಫಿಡೆನ್ಸ್ ಬರ್ತೈತಿ. ಆ ಆತ್ಮವಿಶ್ವಾಸನ ಇನ್ನೂ ಹೆಚ್ಚು ಮಾಡಿ 40 ಅಂಕಗಳನ್ನ ಗಳಿಸುವಂತ ನೀವು ಹೆಜ್ಜೆ ಹಾಕ್ರಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ನೋಡ್ರಿ. 3x + 2ky = 2 ಮತ್ತು 2x + 5y + 1 = 0 ಜೋಡಿ ಸಮೀಕರಣಗಳು ಪರಸ್ಪರ ಸಮಾಂತರವಾಗಿದ್ದರೆ k ಯ ಬೆಲೆ ಎಷ್ಟು? ಆಪ್ಷನ್ ಎ 15/4, ಆಪ್ಷನ್ ಬಿ 3/2, ಆಪ್ಷನ್ ಸಿ 5, ಆಪ್ಷನ್ ಡಿ 4/15. ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಆದರ್ಶ ರೂಪ ಏನಂದ್ರೆ a1x + b1y + c1 = 0, a2x + b2y + c2 = 0. ಇಲ್ಲಿ ಮೂರು ಕಂಡೀಷನ್ ಅದು. ಅಂದ್ರೆ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳನ್ನ ನಾವು ಗ್ರಾಫ್ ಒಳಗ ಹಾಕಿದಾಗ ಅವು ನಕ್ಷೆಗಳು ಯಾವ ತರ ಬರ್ತಾವ ಅಂದ್ರ ಪರಸ್ಪರ ಛೇದಿಸ್ತಾವು, ಸಮಾಂತರ ಆಗಿರ್ತಾವು, ಐಕ್ಯ ಆಗಿರ್ತಾವ. ಇವು ಮೂರೇ ಮೂರು ಕಂಡೀಷನ್ ಇದಾವು. ಮೂರು ಕಂಡೀಷನ್ಗೂ ಕೂಡ a1/a2, b1/b2, c1/c2 ಏನೇನ್ ಇರ್ತೈತಿ ಅನ್ನೋದನ್ನ ನೀವು ಮೂರು ಸೂಚನೆ ಕಲ್ತಿದ್ರಿ. ಈ ಸಮಾಂತರವಾಗಿರ್ತಾರೆ ಅಂತ ಹೇಳಿದಾರ. ಸಮಾಂತರ ಆಗಿದ್ರಂದ್ರ a1/a2 = b1/b2 is not equal to c1/c2 ಇರ್ತೈತಿ. a1 ಅಂದ್ರ ಮೊದಲನೇ ಸಮೀಕರಣದ x ಸಹಗುಣಕ, a2 ಅಂದ್ರ ಎರಡನೇ ಸಮೀಕರಣದ x ಸಹಗುಣಕ, b1 ಅಂದ್ರ ಒಂದನೇ ಸಮೀಕರಣದ y ಸಹಗುಣಕ, b2 ಅಂದ್ರ ಎರಡನೇ ಸಮೀಕರಣದ y ಸಹಗುಣಕ, c1 ಮತ್ತು c2 ಅಂದ್ರ ಸ್ಥಿರಾಂಕಗಳು. ಈಗ ಈ ಹೇಳಿಕೆಯೊಳಗ ಬೆಲೆಗಳನ್ನ ತುಂಬೋಣ. a1 ಅಂದ್ರ ಮೊದಲನೇ ಸಮೀಕರಣದ x ಸಹಗುಣಕ ಎಷ್ಟೈತಿ? 3. a2 ಎರಡನೇ ಸಮೀಕರಣದ x ಸಹಗುಣಕ ಎಷ್ಟು? 2. b1 ಅಂದ್ರ ಮೊದಲನೇ ಸಮೀಕರಣದ y ಸಹಗುಣಕ, y ಅನ್ನ ಹೊರತುಪಡಿಸಿ ಉಳಿಕಿದ್ದೇನೆಲ್ಲ ಬರ್ಕೋಬೇಕು. ಅಂದ್ರೆ 2k. b1 ಅಂದ್ರ 2k. b2 ಅಂದ್ರ ಎರಡನೇ ಸಮೀಕರಣದ y ಸಹಗುಣಕ 5. ನಾವು ಬೆಲೆ ಕಂಡುಹಿಡಿಯೋದಕ್ಕ 2 ರೇಷಿಯೋ ಇದ್ರೆ ಸಾಕು. ಇದೇನು ಅವಶ್ಯ ಇಲ್ಲ, ಇದೇನು ಬರ್ಕೊಳ್ಳೋ ಅಗತ್ಯತೆ ಇಲ್ಲ. ಇಲ್ಲಿ ಓರೆ ಗುಣಾಕಾರ ಮಾಡೋಣ. 2k × 2 2 4k = 3 15. k ಜೊತೆ 4 ಗುಣಿಸ್ತತಿ, ಈ ಕಡೆ ಕಳಿಸಿ ಭಾಗಿಸ್ತತಿ. k = 15/4. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ 15/4 ಸರಿಯಾದ ಉತ್ತರ. 2x - 5y + 4 = 0 ಮತ್ತು 2x + 5y - 8 = 0 ಜೋಡಿ ಸಮೀಕರಣಗಳು. ಆಪ್ಷನ್ ಎ ನಿಖರವಾಗಿ ಎರಡು ಪರಿಹಾರಗಳನ್ನು ಹೊಂದಿರುತ್ತವೆ. ಆಪ್ಷನ್ ಬಿ
ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನು ಹೊಂದಿರುತ್ತವೆ. ಆಪ್ಷನ್ ಸಿ ಒಂದು ಪರಿಹಾರವನ್ನು ಹೊಂದಿರುತ್ತವೆ. ಆಪ್ಷನ್ ಡಿ ಪರಿಹಾರವನ್ನು ಹೊಂದಿರೋದಿಲ್ಲ. ಇಲ್ಲಿ 3 ಕಂಡೀಷನ್ಸ್ ಇದಾವೆ. a1 upon a2 is not equal to b1 upon b2 ಆಗಿದ್ರ ಆ ನಕ್ಷೆಗಳು ಪರಸ್ಪರ ಛೇದಿಸ್ತವು, ಅನನ್ಯ ಪರಿಹಾರ ಹೊಂದಿರ್ತವೆ, ಅಂದ್ರೆ ಒಂದೇ ಒಂದು ಪರಿಹಾರ ಹೊಂದಿರ್ತವು. a1 upon a2, b1 upon b2, c1 upon c2 ಮೂರು ಸಮ ಇದ್ರ ನಕ್ಷೆಗಳು, ಆ ಎರಡೂ ಸಮೀಕರಣ ನಕ್ಷೆಗಳು ಪರಸ್ಪರ ಐಕ್ಯ ಆಗ್ತವೆ, ಒಂದರ ಮೇಲೆ ಒಂದು ಐಕ್ಯ ಆಗ್ತವೆ. ಅಂತ ಸಂದರ್ಭದಲ್ಲಿ ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನು ಹೊಂದಿರ್ತೈತಿ. ನೆಕ್ಸ್ಟ್ a1 upon a2, b1 upon b2 ಸಮ ಇದ್ದು c1 upon c2 ಸಮ ಇಲ್ಲದೆ ಇದ್ರ ನಕ್ಷೆಗಳು ಸಮಾಂತರ ಆಗ್ತವೆ. ಎರಡು ನಕ್ಷೆಗಳು ಪರಸ್ಪರ ಸಮಾಂತರ ಆದ್ರೆ ಅದಕ್ಕೆ ಪರಿಹಾರವಿಲ್ಲ. ಈ ಸಂದರ್ಭದಲ್ಲಿ ಈ ಎರಡು ಸಮೀಕರಣಗಳ ಸಂದರ್ಭದಲ್ಲಿ ಈ ಮೂರು ಸಂದರ್ಭದಲ್ಲಿ ಯಾವ್ದು ಸರಿ ಆಗ್ತೈತೆ ಅನ್ನೋದು ನೋಡೋಣ. ಇಲ್ಲಿ a1 ಎಷ್ಟೈತಿ 2 ಐತಿ, a2 2, a1 upon a2 2 upon 2 ಆಯ್ತು. b1 upon b2, b1 ಅಂದ್ರ -5, b2 ಅಂದ್ರ ಎರಡನೇ ಸಮೀಕರಣದ ವಾಯ್ಸ್ ತಗೊಂಡು ಏನಿಲ್ಲ ಅಂದ್ರೆ 1 ನೋಡಿ. 2 upon 2 ಅನ್ನೋದ್ರ 1, -5 upon 1, 1 is not equal to -5 upon 1 ಅಂದ್ರೆ ಇಲ್ಲಿ a1 upon a2 is not equal to b1 upon b2 ಆಯ್ತು. ಹಾಗಾದ್ರೆ ಯಾವ್ದು ಸರಿ ಉತ್ತರ? ಅನನ್ಯ ಪರಿಹಾರ ಅಂದ್ರೆ ಒಂದೇ ಒಂದು ಪರಿಹಾರ, ಒಂದು ಪರಿಹಾರ ಹೊಂದಿರುತ್ತದೆ. ಆಪ್ಷನ್ ಸಿ ಸರಿಯಾದ ಉತ್ತರ. x ಮತ್ತು y ಗಳ ಯಾವ ಬೆಲೆಗೆ 2x - 3y = 12 ಈ ಸಮೀಕರಣವು ಸರಿ ಹೊಂದುತ್ತದೆ? ಆಪ್ಷನ್ ಎ x = 0, y = -3. ಆಪ್ಷನ್ ಬಿ x = 2, y = 3. ಆಪ್ಷನ್ ಸಿ x = 3, y = -2. ಆಪ್ಷನ್ ಡಿ x = -2, y = +3. x ಮತ್ತು y ಬೆಲೆ ಎಷ್ಟು ತುಂಬಿದ್ರೆ ಬಲಭಾಗ = ಎಡಭಾಗ ಆಗುತ್ತೆ ಅಂತ ಕೇಳ್ಯಾರ. 1 by 1 ಚೆಕ್ ಮಾಡ್ತಾ ಹೋಗೋದು ಟ್ರಯಲ್ ಅಂಡ್ ಎರರ್ ಮೆಥಡ್ ಮೂಲಕ. x ದಲ್ಲಿ 0 ಹಾಕೋಣ, 2 × 0, 3 × y ಇದ್ದಲ್ಲಿ -3, ಮೈನಸ್ ಇರೋದ್ರಿಂದ ಬ್ರಾಕೆಟ್ ಇಡೋಣ. 2 × 0 0, ಮೈನಸ್ ಇಂಟು ಮೈನಸ್ ಪ್ಲಸ್, 3 3 9, 9 is not equal to 12. ಈ ಆಯ್ಕೆ ಸರಿ ಹೊಂದಿಲ್ಲ. ನೆಕ್ಸ್ಟ್ ಎರಡನೇ ಆಯ್ಕೆ ತಗೊಳ್ಳೋಣ. 2 × x ಇದ್ದಲ್ಲಿ ಎಷ್ಟು ತುಂಬಾನು 2, -3 × y ಇದ್ದಲ್ಲಿ 3, 2 4, -3 3 9, 9 4 ಕಳೆದ್ರೆ 5, -5 12 ಸಮ ಅಲ್ಲ, ಇದು ಕೂಡ ಸರಿ ಹೊಂದಿಲ್ಲ. ನೆಕ್ಸ್ಟ್ ಮೂರನೇ ಆಯ್ಕೆ ತಗೊಳ್ಳೋಣ. 2 × x ಇದ್ದಲ್ಲಿ ಎಷ್ಟು ತುಂಬಬೇಕು 3, 3, y ಇದ್ದಲ್ಲಿ -2, ಮೈನಸ್ ಇರೋದ್ರಿಂದ ಬ್ರಾಕೆಟ್ನಾಗ ತುಂಬೋಣ. ಸುಲಭೀಕರಣ 2 3 6, ಮೈನಸ್ ಇಂಟು ಮೈನಸ್ ಪ್ಲಸ್, 3 6, +6 ಕೂಡಿಸಿದ್ರೆ 12 ಆಯ್ತು. 12 = 12 ಸರಿ ಬಂತು. ಇಲ್ಲಿ ಉತ್ತರ ಸರಿ ಬಂತಂದ್ಮೇಲೆ ಆಪ್ಷನ್ ಡಿ ಚೆಕ್ ಮಾಡೋ ಅಗತ್ಯತೆ ಇಲ್ಲ. ಹಾಗಾದ್ರೆ ಸರಿಯಾದ ಆಯ್ಕೆ ಯಾವುದು? ಆಪ್ಷನ್ ಸಿ x = 3, y = -2. ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನ ಗುರುತಿಸಿ. ಪ್ರಶ್ನೆಯನ್ನ ಕರೆಕ್ಟ್ ಆಗಿ ಓದ್ಬೇಕು. ಪ್ರಶ್ನೆ ಏನ್ ಕೇಳ್ಯಾರ? ಸರಿ ಇರೋ ಹೇಳಿಕೆಯನ್ನು ಕೇಳಿಲ್ಲ, ಯಾವ್ದು ತಪ್ಪು ಹೇಳಿಕೆ ಐತಿ ಅದನ್ನ ಗುರುತಿಸ್ಬೇಕಂತ ಕೇಳ್ಯಾರ. ಆಪ್ಷನ್ ಎ ರೇಖೆಗಳು ಸಮಾಂತರವಾಗಿದ್ದರೆ ಪರಿಹಾರ ಇರುವುದಿಲ್ಲ. ಆಪ್ಷನ್ ಬಿ ರೇಖೆಗಳು ಪರಸ್ಪರ ಲಂಬವಾಗಿದ್ದರೆ ಪರಿಹಾರ ಇರುವುದಿಲ್ಲ. ಆಪ್ಷನ್ ಸಿ ರೇಖೆಗಳು ಪರಸ್ಪರ ಐಕ್ಯಗೊಂಡರೆ ಅಪರಿಮಿತ ಪರಿಹಾರಗಳನ್ನು ಹೊಂದಿರುತ್ತದೆ. ಆಪ್ಷನ್ ಡಿ ರೇಖೆಗಳು ಪರಸ್ಪರ ಛೇದಿಸಿದರೆ ಒಂದು ಪರಿಹಾರ ಇರುತ್ತದೆ. ಇಲ್ಲಿದೆ ನೋಡಿ, ಛೇದಿಸಿದ್ರೆ ಒಂದು ಪರಿಹಾರ ಹೊಂದಿರ್ತೈತಿ, ಐಕ್ಯಗೊಂಡ್ರ ಅಪರಿಮಿತ ಪರಿಹಾರ ಹೊಂದಿರ್ತಾವ, ಸಮಾಂತರ ಆಗಿದ್ರ ಪರಿಹಾರ ಇರೋದಿಲ್ಲ. ಅಂದ್ರೆ ಇಲ್ಲಿ ಇದು ಕೂಡ ಕರೆಕ್ಟ್, ಸಮಾಂತರ ಆಗಿದ್ರ ಪರಿಹಾರ ಇರೋದಿಲ್ಲ, ಇದೈತಲ್ಲ. ನೆಕ್ಸ್ಟ್ ರೇಖೆಗಳು ಪರಸ್ಪರ ಐಕ್ಯಗೊಂಡ್ರ ಅಪರಿಮಿತ ಪರಿಹಾರಗಳನ್ನು ಹೊಂದಿರ್ತೈತಿ, ಇದು ಕೂಡ ಕರೆಕ್ಟ್. ರೇಖೆಗಳ ಪರಸ್ಪರ ಛೇದಿಸಿದ್ರೆ ಫಸ್ಟ್ ಒಂದು ಅನನ್ಯ ಪರಿಹಾರ ಹೊಂದಿರ್ತದೆ, ಅಂದ್ರೆ ಒಂದೇ ಒಂದು ಪರಿಹಾರ ಹೊಂದಿರ್ತದೆ, ಇದು ಕೂಡ ಕರೆಕ್ಟ್. ತಪ್ಪಾಗಿರೋ ಹೇಳಿಕೆಯನ್ನ ಗುರುತಿಸಿ ಅಂತ ಹೇಳ್ಯಾರ. ಹಾಗಾದ್ರೆ ಸರಿಯಾದ ಆಯ್ಕೆ ಯಾವುದು? ಆಪ್ಷನ್ ಬಿ ಸರಿಯಾದ ಉತ್ತರ. ಈಗ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಮೇಲೆ 4 ಪ್ರಶ್ನೆ ಕೇಳಿದ್ದಾರೆ. ಇನ್ನು ಸಮಾಂತರ ಶ್ರೇಣಿ ಮೇಲೆ ಎಷ್ಟು ಪ್ರಶ್ನೆ ಕೇಳ್ತಾರೆ ನೋಡೋಣ. 5ನೇ ಪ್ರಶ್ನೆ, -3 -1 1 3 ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ 10ನೇ ಪದ. ಆಪ್ಷನ್ ಎ 20, ಆಪ್ಷನ್ ಬಿ -21, ಆಪ್ಷನ್ ಸಿ -15, ಆಪ್ಷನ್ ಡಿ 15. ಸಮಾಂತರ ಶ್ರೇಣಿಯ 10ನೇ ಪದ ಕಂಡುಹಿಡಿಬೇಕಾದ್ರೆ n ನೇ ಪದ ಕಂಡುಹಿಡಿಯ ಸೂತ್ರದೊಳಗ ಮೊದಲನೇ ಪದ n ದಲ್ಲಿ 10, ಸಾಮಾನ್ಯ ವ್ಯತ್ಯಾಸ ಬೆಲೆ 90. ಸಾಮಾನ್ಯ ವ್ಯತ್ಯಾಸ ಹೆಂಗ್ ಕಂಡುಹಿಡಿತೀವಿ ನಾವು? a2 - a1. ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗತೈತಿ, 1ಕ್ಕೆ 2 ಕೂಡಿಸಿದ್ರೆ 3 ಆಗೈತಿ, ಅಂದ್ರೆ ಸಾಮಾನ್ಯ ವ್ಯತ್ಯಾಸ 2 ಆಗಿರ್ತೈತಿ. a2 ಅಂದ್ರೆ -1, a1 ಅಂದ್ರೆ -3 ಐತಿ,
ಮೈನಸ್ ಆದ್ಮೇಲೆ ಮೈನಸ್ ಇರೋ ಪದ ಬರೀಬೇಕಾದ್ರೆ ಬ್ರಾಕೆಟ್ ಇಡಬೇಕು. -3 -1 ಮೈನಸ್ ಇಂಟು ಮೈನಸ್ ಪ್ಲಸ್ 3 3 1 ಕಳೆದ್ರೆ 2 1 ಪ್ಲಸ್ 1 ಮೈನಸ್ ಇಂದ ಕಳಿಬೇಕು 2. 10ನೇ ಪದ ಕೇಳಿದಾರ n ಇದ್ದಲ್ಲಿ 10 ತುಂಬೋಣ. ಮೊದಲ ಪದ ಎಷ್ಟೈತಿ -3 ಪ್ಲಸ್ n ಇದ್ದಲ್ಲೇ 10 -1 d ಇದ್ದಲ್ಲಿ +2 ಸುಲಭೀಕರಿಸು. -3 10 1 ಕಳೆದ್ರೆ 9 9 18 1 ಪ್ಲಸ್ 1 ಮೈನಸ್ ಇಂದ ಕಳಿಬೇಕು. 18 3 ಕಳೆದ್ರೆ 15 ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ 15. ಹಾಗಾದ್ರೆ 10ನೇ ಪದ ಎಷ್ಟಾಯ್ತು? +15 ಆಯ್ತು. ಆಪ್ಷನ್ ಡಿ +15 ಸರಿಯಾದ ಉತ್ತರ. ಒಂದು ಸಮಾಂತರ ಶ್ರೇಣಿಯ n ನೇ ಪದ n = 7 - 4n ಆದರೆ ಶ್ರೇಣಿಯಲ್ಲಿನ ಸಾಮಾನ್ಯ ವ್ಯತ್ಯಾಸ. ಆಪ್ಷನ್ ಎ 4, ಆಪ್ಷನ್ ಬಿ -4, ಆಪ್ಷನ್ ಸಿ 3, ಆಪ್ಷನ್ ಡಿ -3. ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಬೇಕಾದ್ರೆ ನಮಗೆ ಶ್ರೇಣಿಯ 2 ಪದಗಳು ಗೊತ್ತಿರಬೇಕು, ಅನುಕ್ರಮ ಪದಗಳು. n ನೇ ಪದ ಬಳಸಿಕೊಂಡು ಮೊದಲನೇ ಪದ ಮತ್ತು ಎರಡನೇ ಪದಗಳನ್ನ ಕಂಡುಹಿಡಿಕೊಂಡು d = a2 - a1 ಮಾಡಿದ್ರೆ ಸಾಮಾನ್ಯ ವ್ಯತ್ಯಾಸ ಸಿಗ್ತದೆ. ಅಂದ್ರೆ n ನೇ ಪದದಲ್ಲಿ n ಇದ್ದಲ್ಲೇ 1 ಅನ್ನ ತುಂಬಿದ್ರೆ ನಮಗೆ ಮೊದಲೇ ಪದ ಸಿಗ್ತದೆ. 7 4 1 4 7 4 ಕಳೆದ್ರೆ 3 n ಇದ್ದಲ್ಲೇ 2 ತುಂಬಿದ್ರೆ ಶ್ರೇಣಿಯ ಎರಡನೇ ಪದ ಸಿಗ್ತದೆ. 4 ಇಂಟು n ಇದ್ದಲ್ಲೇ 2 7 4 8 7 8 ಕಳೆದ್ರೆ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ -1 ಆಗ್ತದೆ. 8 7 ಕಳೆದ್ರೆ 1 ದೊಡ್ಡ ಸಂಖ್ಯೆ ಚಿಹ್ನೆ -1. ಡಿ ಕಂಡಿಡಿ ನೀವು. a2 ಅಂದ್ರೆ -1 a1 ಅಂದ್ರೆ 3 2 ಮೈನಸ್ ಇರೋದ್ರಿಂದ ಕೂಡಿಸಿ ಉತ್ತರ -1 ಹಚ್ಚಬೇಕು. ಅಂದ್ರೆ ಎಷ್ಟಾಯ್ತು? -4. ಹಾಗಾದ್ರೆ ಆಪ್ಷನ್ ಬಿ -4 ಸರಿಯಾದ ಉತ್ತರ. ನೋಡ್ರಿ 4 a b 28 ಈ ಪದಗಳ ಸಮಾಂತರ ಶ್ರೇಣಿಯಲ್ಲಿದ್ದರೆ ಬಿ ಯ ಬೆಲೆ ಆಪ್ಷನ್ ಎ 20, ಆಪ್ಷನ್ ಬಿ 19, ಆಪ್ಷನ್ ಸಿ 23, ಆಪ್ಷನ್ ಡಿ 12. ಸಮಾಂತರ ಶ್ರೇಣಿಯಲ್ಲಿ ಯಾವ 2 ಪದ ಕೊಟ್ಟಾಗ 2 ಸಮೀಕರಣ ಮಾಡ್ಕೊಳ್ಳೋದನ್ನ ಈಗಾಗಲೇ ಕಲ್ತಿದ್ದೀವಿ ನಾವು. ಮೊದಲನೇ ಪದವನ್ನು ಹೆಂಗ್ ಬರ್ಕೋಬೋದಂದ್ರ a + 0d = ಮೊದಲನೇ ಪದ ಎಷ್ಟು? 4. ಇದು ಒಂದು ಸಮೀಕರಣ. ಇದು 1 2 3 ಇದು 4 ನಾಲ್ಕನೇ ಪದ ಇದೆ. ನಾಲ್ಕನೇ ಪದವನ್ನು ಹೆಂಗ್ ಬರ್ಕೋಬಹುದು? a + 3d = 28. ಮೊದಲನೇ ಪದ ಇದು ನಾಲ್ಕನೇ ಪದ. ಇದು ಸಮೀಕರಣ 1, ಸಮೀಕರಣ 2. ಸಮೀಕರಣ 1ರಲ್ಲಿ 2 ಕಳೆಯಲಾಗಿದ ತಕ್ಷಣ ಕೆಳಗಿನ ಸಮೀಕರಣ ಚಿಹ್ನೆಗಳು ಚೇಂಜ್ ಆಗ್ತಾವು. ಪ್ಲಸ್ ಇದ್ದೆಲ್ಲ ಮೈನಸ್ ಆಗ್ತಾವು. +a - a ಕ್ಯಾನ್ಸಲ್. ಇಲ್ಲಿ ಏನ್ ಉಳಿತು? 0d ಒಳಗ 3d ಕಳೆದ್ರೆ -3d. 28 4 ಕಳೆದ್ರೆ 1 ಪ್ಲಸ್ 1 ಮೈನಸ್ ಇಂದ ಕಳಿಬೇಕು. 28 4 ಕಳೆದ್ರೆ -24. 2 ಕಡೆ ಮೈನಸ್ ಕ್ಯಾನ್ಸಲ್ ಆಯ್ತು. 3d ಜೊತೆ ಗುಣಿಸ್ತತಿ, ಬಲಗಡೆ ಕಳಿಸಿದ್ರ ಭಾಗಿಸ್ತತಿ. 3 1 3 8 d ಬೆಲೆ 8. ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಗೊತ್ತಿದ್ರೆ ಪೂರ್ತಿ ಶ್ರೇಣಿಯನ್ನೇ ಬರೀಬಹುದು. ಹೆಂಗ್ ಬರೀಬಹುದು ನೋಡ್ರಿ? ಮೊದಲನೇ ಪದ 4, ಇದ್ರ ಮುಂದಿನ ಪದ ಪಡಿಬೇಕಾದ್ರೆ ಸಾಮಾನ್ಯ ವ್ಯತ್ಯಾಸ ಕೂಡಿಸ್ತೇವೆ. 4 8 12. ಇದ್ರ ಮುಂದಿನ ಪದ ಪಡಿಬೇಕಾದ್ರೆ ಮತ್ತೆ ಸಾಮಾನ್ಯ ವ್ಯತ್ಯಾಸ ಕೂಡಿಸ್ತೇವೆ. 12 8 20. ಇದ್ರ ಮುಂದಿನ ಪದ ಪಡಿಬೇಕಾದ್ರೆ ಮತ್ತೆ ಸಾಮಾನ್ಯ ವ್ಯತ್ಯಾಸ ಕೂಡಿಸ್ತೇವೆ. 28. ಇದ್ರ ಕೆಳಗೆ ಈ ಶ್ರೇಣಿಯನ್ನು ಬರ್ಕೊಳ್ಳೋಣ. 4 a b 28. ಹಾಗಾದ್ರೆ ಕೇಳಿರೋದು ಏನವರು? ಬಿ ಯ ಬೆಲೆ ಕೇಳಿರ. ಬಿ ಇದ್ದಲ್ಲಿ ಎಷ್ಟೈತಿ? 20. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ 20 ಸರಿಯಾದ ಉತ್ತರ. 2 ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸವು ಸಮನಾಗಿದೆ. ಮೊದಲನೇ ಶ್ರೇಣಿಯ ಮೊದಲ ಪದವು 5 ಮತ್ತು ಎರಡನೇ ಶ್ರೇಣಿಯ ಮೊದಲನೇ ಪದವು 8 ಆಗಿದ್ದರೆ ಆ ಶ್ರೇಣಿಗಳ ಮೂರನೇ ಪದಗಳ ವ್ಯತ್ಯಾಸವು ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5. ನೋಡೋದಕ್ಕೆ ಸ್ವಲ್ಪ ಕಾಂಪ್ಲಿಕೇಟ್ ಅನ್ಸುತ್ತಾ, ಬಟ್ ಬಹಳ ಸರಳ ಐತಿ. ದತ್ತಾಂಶವನ್ನು ಬರ್ಕೊಳ್ಳೋಣ. ಮೊದಲನೇ ಶ್ರೇಣಿಯ ಮೊದಲ ಪದ ಇಲ್ಲಿ 5 ಐತಿ. ಇದು ಮೊದಲನೇ ಶ್ರೇಣಿ. ಇಲ್ಲಿ ಎರಡನೇ ಶ್ರೇಣಿ. ಎರಡನೇ ಶ್ರೇಣಿಯ ಮೊದಲ ಪದ ಎಷ್ಟೈತಿ? 8 ಐತಿ. ಎರಡು ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ ಅಂತ ಹೇಳಿದ್ರೆ ಸಾಮಾನ್ಯ ವ್ಯತ್ಯಾಸ ಸಮನಾಗಿದೆ. ಎರಡು ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ನಾವು ಡಿ ಅಂತ ಹೇಳಿ ತಗೊಳ್ಳೋಣ. ಇದು ಮೊದಲನೇ ಪದ ಆಯ್ತು. ಎರಡನೇ ಪದ ಹೆಂಗ್ ಬರೀಬಹುದು ನೋಡ್ರಿ? ಇದಕ್ಕೆ ಸಾಮಾನ್ಯ ವ್ಯತ್ಯಾಸ ಕೂಡಿಸ್ಬೇಕಲ್ಲ, ಅಂದ್ರೆ 5 + d ಆಯ್ತು. ಇದ್ರದ್ದು ಎರಡನೇ ಪದ 8 + d ಆಯ್ತು. ನೆಕ್ಸ್ಟ್ ಇದ್ರ ಮೂರನೇ ಪದ ಏನಾಗ್ತತಿ? ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನಿರ್ತತಿ? a + d a + 2d
ಅದೇ ತರ ಇಲ್ಲಿ ಕೂಡ 8+2d. ಮೂರನೇ ಪದಗಳು ಗೊತ್ತಾದ್ರಿ ನಿಮ್ಗೆ. ಮೂರನೇ ಪದಗಳ ವ್ಯತ್ಯಾಸ ಅಂತ ಕೇಳ್ಯಾರ. ಎರಡನೇ ಶ್ರೇಣಿಯ ಮೂರನೇ ಪದದೊಳಗ ಮೊದಲನೇ ಶ್ರೇಣಿಯ ಮೂರನೇ ಪದ ಕಳಿಬೇಕು. ಅಂದ್ರ 8+2d ಎರಡನೇ ಶ್ರೇಣಿಯ ಮೂರನೇ ಪದ ಮೈನಸ್ ಮೊದಲನೇ ಶ್ರೇಣಿಯ ಮೂರನೇ ಪದ ಬ್ರಾಕೆಟ್ ನೀಡೋಣ 5+2d 8+2d ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 2d ಪ್ಲಸ್ 2d ಮೈನಸ್ 2d ಕ್ಯಾನ್ಸಲ್. ಏನ್ ಉಳಿತು 8 5 ಕಳೆದ್ರೆ 3. ಹಾಗಾದ್ರೆ ಅವುಗಳ ಮೂರನೇ ಪದಗಳ ವ್ಯತ್ಯಾಸ ಎಷ್ಟು 3. ಆಪ್ಷನ್ ಬಿ 3 ಸರಿಯಾದ ಉತ್ತರ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತದ ಸೂತ್ರ Sn = 3n² n. ಆದರೆ ಆ ಶ್ರೇಣಿಯ ಮೂರನೇ ಪದ ಆಪ್ಷನ್ ಎ 14, ಆಪ್ಷನ್ ಬಿ 16, ಆಪ್ಷನ್ ಸಿ 22, ಆಪ್ಷನ್ ಡಿ 42. ಇಲ್ಲಿ ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ ಕಂಡುಹಿಡಿಯುವ ಸೂತ್ರದಲ್ಲಿ 1 ತುಂಬಿದ್ರೆ ಏನಾಗ್ತತಿ 3 × 1 ಇದ್ದಲ್ಲಿ 1² ಪ್ಲಸ್ n ಇದ್ದಲ್ಲಿ 1 1² ಅಂದ್ರೆ 1 3 ಒಂದೇ 3 ಪ್ಲಸ್ 1 ಎಷ್ಟಾಯ್ತು 4 ಆಯ್ತು. S1 ಅಂದ್ರೆ ಸಮಾಂತರ ಶ್ರೇಣಿಯ ಮೊದಲ ಒಂದು ಪದಗಳವರೆಗಿನ ಮೊತ್ತ. ಮೊದಲ ಒಂದು ಪದ ಅಂದ್ರೆ ಅದು A1 ಅಂದ್ರ S1 = A1 ಆಗಿರ್ತೈತೆ ಯಾವಾಗ. ಇದೊಂದು ವಿಷಯ. ನೆಕ್ಸ್ಟ್ n ಇದ್ದಲ್ಲೇ 2 ತುಂಬಾನೆ ಎಷ್ಟು ಸಿಗುತ್ತೆ. ಎಷ್ಟು ಅಂದ್ರೆ ಸಮಾಂತರ ಶ್ರೇಣಿಯ ಮೊದಲ 2 ಪದಗಳವರೆಗಿನ ಮೊತ್ತ. n ಇದ್ದಲ್ಲೇ ಎಷ್ಟು ತುಂಬಾನೆ 2 3 × 2² ಅಂದ್ರೆ 4 ಪ್ಲಸ್ 2 3 4 12 ಪ್ಲಸ್ 2 12 2 14. ಎಷ್ಟು ಅನ್ನು ನಾವು ಹೆಂಗ್ ಬರ್ಕೋಬಹುದು A1 + A2 ಮೊದಲ 2 ಪದಗಳವರೆಗಿನ ಮೊತ್ತ ಎಷ್ಟು ಅಂತ ಕರಿತೀವಿ ನಾವು. A1 ಇದ್ದಲ್ಲೇ ನಾವು 4 ಅನ್ನ ತುಂಬೋಣ. ಅದರ ಬೆಲೆಯನ್ನು A1 ಇದ್ದಲ್ಲಿ 4 ಪ್ಲಸ್ A2 = 14 ಪ್ಲಸ್ 4 ಈ ಕಡೆ ಕಳಿಸಿದ್ರೆ -4 ಆಕತಿ. A2 = ಎಷ್ಟಾಯ್ತು ಹಾಗಾದ್ರೆ 14 4 ಕಳೆದ್ರೆ 10 ಆಯ್ತು. A2 10 ಆಯ್ತು. ಅಂದ್ರೆ ಇಲ್ಲಿ ಶ್ರೇಣಿ ಸಿಕ್ತು ನಮಗೆ. ಮೊದಲ ಪದ 4, ಎರಡನೇ ಪದ 10, ನೆಕ್ಸ್ಟ್ ಕೇಳಿರೋದೇನಾದ್ರು ಮೂರನೇ ಪದ. ಸಾಮಾನ್ಯ ವ್ಯತ್ಯಾಸ ಕಂಡಿಡ್ರಿ. 10 4 ಕಳೆದ್ರೆ 6 ಸಾಮಾನ್ಯ ವ್ಯತ್ಯಾಸ. 4 6 10. ನೆಕ್ಸ್ಟ್ ಮೂರನೇ ಪದ ಕಂಡುಹಿಡಬೇಕಾದ್ರೆ ಅದಕ್ಕೆ ಸಾಮಾನ್ಯ ವ್ಯತ್ಯಾಸ ಕೂಡಿಸ್ಬೇಕು. 10 6 16. ಹಾಗಾದ್ರೆ ಮೂರನೇ ಪದ ಯಾವುದು ಆಪ್ಷನ್ ಬಿ 16 ಸರಿಯಾದ ಉತ್ತರ. ನೋಡ್ರಿ 3x² - 3 × 2x - 4 = 0. ವರ್ಗ ಸಮೀಕರಣದ ಆದರ್ಶ ರೂಪ ax² + bx + c = 0 ಗೆ ತಂದಾಗ ದೊರಕುವ ಸ್ಥಿರಾಂಕವು ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ -12, ಆಪ್ಷನ್ ಡಿ 12. ಅಂದ್ರೆ ಕೊಟ್ಟಿರುವ ಈ ಸಮೀಕರಣವನ್ನ ಆದರ್ಶ ರೂಪಕ್ಕೆ ತರಬೇಕು ನಾವು. ಅಂದ್ರೆ ಸುಲಭೀಕರಿಸಬೇಕು. ಫಸ್ಟ್ 3x² ಬ್ರಾಕೆಟ್ ಒಳಗಿನ ಪದಕ್ಕೆ ಹೊರಗಿನ ಪದದಿಂದ ಗುಣಿಸೋಣ. ಮೈನಸ್ ಇಂಟು ಪ್ಲಸ್ ಮೈನಸ್ 3 6x ಮೈನಸ್ ಇಂಟು ಮೈನಸ್ ಪ್ಲಸ್ 3 4 12 = 0. ಆದರ್ಶ ರೂಪ ಆಯ್ತು. ಈಗ ax² + bx + c = 0 ರೂಪದಾಗ ಆಯ್ತು. ಅವ್ರು ಕೇಳಿರೋದು ಏನಂದ್ರ ಸ್ಥಿರಾಂಕದ ಬೆಲೆ ಕೇಳ್ಯಾರ. ಸ್ಥಿರಾಂಕ ಅಂದ್ರ ಸಿ. ಇಲ್ಲಿ ಸಿ ಇದ್ದಲ್ಲಿ ಎಷ್ಟೈತಿ 12 ಪ್ಲಸ್ 12. ಹಾಗಾದ್ರೆ ಆಪ್ಷನ್ ಡಿ +12 ಸರಿಯಾದ ಉತ್ತರ. 11ರಿಂದ 20ರವರೆಗಿನ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡಿ. ಬಹಳ ಚೆನ್ನಾಗಿದಾವು ಪ್ರಶ್ನೆಗಳು. ಚೆನ್ನಾಗಿ ಬಿಡಿಸಿ ಪ್ರಾಕ್ಟೀಸ್ ಮಾಡ್ರಿ. ಧನ್ಯವಾದಗಳು.